ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ ಅಂತ ಇದೆ ಸರ್ಕಾರ. ಆದರೆ ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ನ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಕೊಪ್ಪಳದಲ್ಲಿ ಮನೆ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಕೊಪ್ಪಳ ಜಿಲ್ಲೆ ಕತೆ ಇದು. ಭಾರತ್ ಗ್ಯಾಸ್ ಏಜೆನ್ಸಿಗೆ ನಿನ್ನೆಯಿಂದಲೇ ಬೀಗ ಬಿದ್ದಿದೆ. ಸಿಲಿಂಡರ್ ಲೋಡ್ ಬರದೆ ಇರೋ ಕಾರಣದಿಂದ ಬೀಗವನ್ನು ಹಾಕಲಾಗಿದೆ. ಗ್ರಾಹಕರು ಸಹಕರಿಸಬೇಕು ಅಂತ ಏಜೆನ್ಸಿಯವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಯಾವುದೇ ಕಾರಣಕ್ಕೂ ಅದರ ಅಭಾವ ಇಲ್ಲ ಅಂತ ಹೇಳಿತ್ತು. ಬಟ್ ಭಾರತ್ ಗ್ಯಾಸ್ ಈಗ ತನ್ನ ಅಂಗಡಿಯ ಮುಂದೆ ಸಿಲಿಂಡರ್ಗಳ ಅಭಾವ ಇರೋದ್ರಿಂದ, ಲೋಡ್ ಬರದೆ ಇರೋದ್ರಿಂದ ಗ್ರಾಹಕರು ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು ಅಂತ ಬೋರ್ಡನ್ನು ಅಳವಡಿಕೆ ಮಾಡಿರೋ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಕೊಪ್ಪಳದಲ್ಲಿ ಕಂಡು ಬರ್ತಾ ಇರೋ ಅಂತ ಚಿತ್ರಣ. ಒಂದು ಕಡೆ ಮೊದಲನೇ ವಿಂಡೋದಲ್ಲಿ ಕಲಬುರಗಿಯ ಚಿತ್ರಣ ನೋಡ್ತಾ ಇದ್ದೀರಿ. ಪೆಟ್ರೋಲ್ಗೋಸ್ಕರ ಜನ ದ್ವಿಚಕ್ರ ವಾಹನವನ್ನು ತಡರಾತ್ರಿವರೆಗೂ ತೆಗೆದುಕೊಂಡು ಬಂದು ಸರ್ತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ನ ಹಾಕಿಸ್ಕೊಳ್ಳೋಕ್ಕೆ, ಫುಲ್ ಟ್ಯಾಂಕ್ ಹಾಕಿಸ್ಕೊಳ್ಳೋಕ್ಕೆ ನಿಂತಿರೋ ಅಂಥದ್ದನ್ನು ಎರಡನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ರಾಯಚೂರಿನ ವಸ್ತುಸ್ಥಿತಿ. ರಾಯಚೂರು ಆಂಧ್ರ ತೆಲಂಗಾಣದ ಗಡಿ ಭಾಗದ ಗಿಲ್ಲೇಸುಗೂರು ಗ್ರಾಮದಲ್ಲಿ ಹಲವು ಪೆಟ್ರೋಲ್ ಬಂಕ್ಗಳು ಇದೆ, ಬಂದ್ ಆಗಿದೆ. ಬಟ್ ಅಲ್ಲಿಗಿಂತ ಇಲ್ಲಿ 10 ರೂಪಾಯಿ ಕಡಿಮೆ ಅಂತೆ. ಆ ಭಾಗದ ಜನ ಬಂದು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ, ಅದಕ್ಕೋಸ್ಕರ ಅದು ಬಂದ್ ಆಗಿದೆ, ಕ್ಲೋಸ್ ಆಗಿದೆ. ಇನ್ನು ಕೊಪ್ಪಳ ಗೃಹ ಬಳಕೆಯ ಸಿಲಿಂಡರ್ ಇಲ್ಲ ಅಲ್ಲಿ. ಹೀಗಾಗಿ ಏಜೆನ್ಸಿನೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದೆ. ಕೊಪ್ಪಳದ ಚಿತ್ರಣ ಇದು. ಬಟ್ ಹೇಳೋದೇನು, ಗೃಹ ಬಳಕೆಯ ಸಿಲಿಂಡರ್ಗೆ ಕೊರತೆ ಇಲ್ಲ ಅಂತ. ಕೊಪ್ಪಳದಲ್ಲಿ ಈಗ ಬೋರ್ಡ್ನೇ ಅಳವಡಿಕೆ ಮಾಡಿದಾರಲ್ಲ, ಇದಕ್ಕೆ ಏನು ಹೇಳ್ತಾರೆ ಆಹಾರ ಸಚಿವರು? ಉತ್ತರವನ್ನು ಕೊಡಬೇಕಾಗತ್ತೆ.